ಬೆಂಗಳೂರಿನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ ಪ್ರಕರಣ ಭದ್ರತಾ ವೈಫಲ್ಯದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಇದೀಗ ಫುಲ್ ಅಲರ್ಟ್ ಆಗಿದೆ. ಅಮಿತ್ ಶಾ, ರಾಜನಾಥ್ ಸಿಂಗ್ ಜೊತೆ ಪ್ರಧಾನಿ ಮೋದಿ ಸಭೆಯನ್ನ ನಡೆಸುತ್ತಿದ್ದಾರೆ. ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಪಡಿತಾ ಇದ್ದಾರೆ ಪ್ರಧಾನಿ ಅವರು. ನಿನ್ನೆ ಕಂಪ್ಲೀಟ್ ಆಗಿ ಭದ್ರತಾ ವೈಫಲ್ಯ ಆಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು. ಸಂಸತ್ ಹೇಗಿರಬೇಕು, ಅಲ್ಲಿನ ಭದ್ರತೆ ಹೇಗಿರಬೇಕು ಅನ್ನುವಂಥ ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ರು. ಆ ಜನಕ್ಕೂ ಕೂಡ ನಿಜವಾಗ್ಲೂ ಶಾಕ್ ಆಗಿತ್ತು. ಅಯ್ಯೋ, ಇದು ಸಂಸತ್ತ, ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದಾ, ಹಿಂಗೆ ಸೀದಾ ಒಳಗೆ ಹೋಗ್ಬಿಟ್ಟಿದಾರಲ್ಲ, ಅದೇನೋ ಕೈಯಲ್ಲಿ ಕಲರ್ ಇದೆಯಲ್ಲ, ಇದೆಲ್ಲ ಪ್ರಶ್ನೆಗಳು ಇತ್ತು. ಸೊ ಇದೀಗ ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಎಲ್ಲಿ ಲೋಪದೋಷ ಆಯಿತು, ಎಲ್ಲಿ ಎಡವಟ್ಟಾಯಿತು, ಯಾಕೆ ಹೀಗಾಯಿತು, ಭದ್ರತಾ ಸಿಬ್ಬಂದಿ ಯಾರು ಇದ್ರು, ಹೇಗೆ ಕಣ್ತಪ್ಪಿಸಿ ಇವರು ಒಳಗಡೆ ಬಂದರು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ, ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ಮುಂದೆ ಯಾವ ರೀತಿಯಾಗಿ ಭದ್ರತೆ ವ್ಯವಸ್ಥೆ ಅನ್ನೋದು ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ರೀತಿಯಾದಂಥ ತೀರ್ಮಾನಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಸೊ ಒಳಗಡೆ ಯಾರೇ ಹೋಗಬೇಕಾದ್ರೂ ಕಂಪ್ಲೀಟ್ ಆಗಿ ಚೆಕ್ ಮಾಡೇ ಒಳಗಡೆ ಬಿಡಬೇಕು. ಒಂದು, ಎರಡನೇದು, ಪಾಸ್ ಯಾರ್ಯಾರೋ ಕೇಳ್ತಾರೆ, 3 ತಿಂಗಳಿಂದ ಬೆನ್ ಬಿದ್ದಿದ್ದಾರೆ, 6 ತಿಂಗಳಿಂದ ಬೆನ್ ಬಿದ್ದಿದ್ದಾರೆ ಅಂತ ಸುಮ್ಮನೆ ಕೊಡೋದು ಅಲ್ಲ. ಪಾಸ್ ಕೊಡಬೇಕಾದ್ರೆ 1000 ಸಲ ಯೋಚನೆ ಮಾಡಿ ಕೊಡಬೇಕು. ಸುಮ್ಮನೆ ಅಧಿಕಾರ ಇದೆ, ನಾವು ಕೊಡಬಹುದು ಅಂತ ಯಾರ್ಯಾರಿಗೂ ಕೊಡೋದಲ್ಲ. ಈ ರೀತಿಯಾಗಿ ಪಾಸ್ ಎಲ್ರಿಗೂ ಸಿಗ್ತಾ ಹೋದರೆ ಸಮಸ್ಯೆ ಗ್ಯಾರಂಟಿ ಆಗತ್ತೆ. ನೋಡಿ, ಆಲ್ರೆಡಿ ನಮ್ಮ ಭಾರತ ಯಾವ ರೀತಿಯಾಗಿ ಉಗ್ರರ ಕರಿನೆರಳಿನಲ್ಲಿ ಇದೆ, ಎಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ನಾವು ಬಿಡಬೇಕು. ಈ ಹಿಂದೆ ಕೂಡ ಸಂಸತ್ ಮೇಲೆ ದಾಳಿ ಆಗಿದ್ದು ನಾವು ಮರ್ತೇ ಇಲ್ಲ. ಈಗ ಮತ್ತೊಮ್ಮೆ 4 ಜನ ಒಳಗಡೆ ಹೊರಗಡೆ ದಾಳಿ ಮಾಡ್ತಾರೆ, ಪ್ರತಿಭಟಿಸ್ತಾರೆ. ಅವ್ರ ಉದ್ದೇಶ ಏನೇ ಇರಬಹುದು, ಇವತ್ತು ಚಿಕ್ಕ ಮಟ್ಟದಲ್ಲಿ ಆಗಿರ್ಬೋದು, ಆದರೆ ಇದು ದೊಡ್ಡ ಸುದ್ದಿ. ಯಾಕಂದರೆ ಇದು ಭದ್ರತಾ ವೈಫಲ್ಯ. ನೋಡಿ, ಭದ್ರತಾ ವೈಫಲ್ಯ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಅವರು ನಾವು ಸ್ಟೂಡೆಂಟ್ಸ್ಗಳು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಸ್ಟೂಡೆಂಟ್ಸ್ ಆದವರು ಹೀಗೆ ಒಳಗಡೆ ನುಗ್ತಾರೆ, ಟಿಯರ್ ಗ್ಯಾಸಸ್ ಕೈಯಲ್ಲಿ ಇಟ್ಕೊಳ್ತಾರೆ, ಅಥವಾ ಕಲರ್ ಸ್ಮೋಕ್ಗಳನ್ನ ಕೈಯಲ್ಲಿ ಇಟ್ಕೊಳ್ತಾರೆ, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಕೆಲವು ಕಾಲ ಅಲ್ಲಿ ಎಲ್ಲರೂ ಆತಂಕಕ್ಕೊಳಗಾಗ್ತಾರೆ. ಅಂದರೆ ಇನ್ನು ಬೇರೆ ರೀತಿಯಾದಂಥ ಚಟುವಟಿಕೆಗಳು ಏನಾದರೂ ನಡೆದು ಬಿಟ್ಟರೆ, ಅವಘಡಗಳು ಸಂಭವಿಸಿ ಬಿಟ್ಟರೆ, ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ರೆ ಎಲ್ಲಿದೆ ಭದ್ರತಾ ವ್ಯವಸ್ಥೆ? ಹೇಗಿರಬೇಕು? ಹೊಸ ಸಂಸತ್ತು ಎಲ್ಲ ರೀತಿಯಾಗಿಯೂ ಕೂಡ ಭದ್ರತೆಯಿಂದ ಕೂಡಿದೆ, ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ, ಹಾಗಿದೆ ಹೀಗಿದೆ ಅಂತ ಬಣ್ಣವಾಗಿ ನಾವು ಹೇಳ್ತಾ ಇದ್ವಿ. ಎಲ್ಲಿದೆ? ಹಾಗಾಗಿ ಈಗ ಮೀಟಿಂಗನ್ನು ಮಾಡಲಾಗಿದೆ. ಪ್ರಮುಖವಾಗಿ ಎಲ್ಲೆಲ್ಲಿ ಅಲರ್ಟ್ ಆಗಬೇಕಾಗಿತ್ತು, ಎಲ್ಲಿ ನಾವು ಮೈಮರೆತ್ವಿ, ಎಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿತ್ತು, ಯಾರ ಕಡೆಯಿಂದ ಲೋಪದೋಷ ಆಗಿದೆ, ಪ್ರಮುಖವಾಗಿ ಈ ಪಾಸ್ ಮತ್ತು ಭದ್ರತಾ ಸಿಬ್ಬಂದಿ ಈ 2 ವಿಚಾರದಲ್ಲಿ ಸರಿ ಮಾಡೋದು ತುಂಬಾ ಇದೆ. ಈ ಪಾಸನ್ನು ಎಲ್ಲರಿಗೂ ಕೊಡುವಂತೆಯೂ ಇಲ್ಲ. ಅವರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇದೆಲ್ಲವನ್ನ ಕೇಳಬೇಕು, ಅವ್ರನ್ನ ವಿಚಾರಿಸಬೇಕು, ಆ ನಂತರ ಅವರಿಗೆ ಕೊಡಬೇಕು. ಹಾಗೂ ಕೆಲವೊಮ್ಮೆ ಕಣ್ತಪ್ಪಿಸಿ ಏನಾದರೂ ಅನಾಹುತಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿಯೇ ಸಂಪೂರ್ಣವಾಗಿ ಅವರ ಬಾಡಿ ಸ್ಕ್ಯಾನಿಂಗನ್ನು ಮಾಡಿ ಒಳಗಡೆ ಕಳಿಸ್ಬೇಕಾಗತ್ತೆ. ಇಲ್ಲಿ ಶೂಸ್ ಒಳಗಡೆ ಅದನ್ನು ಇಟ್ಕೊಂಡು ಬಂದಿದ್ರು, ಜಾಕೆಟ್ ಒಳಗೆ ಅದನ್ನು ಇಟ್ಕೊಂಡು ಬಂದಿದ್ರು, ಅದಕ್ಕೂ ಗೊತ್ತಾಗಲಿಲ್ಲ ಅನ್ನೋದು ಎಷ್ಟು ಬಾಲಿಶ ಉತ್ತರ ಅಲ್ವಾ? ಇದು ಬಾಲಿಶ ಉತ್ತರ ಅಂತ ಅಂದೆ ಇನ್ನೇನಂತ ಹೇಳಬೇಕು? ಹಾಗಿದ್ರೆ ಅದರ ಗಂಭೀರತೆ ಅನ್ನೋದು ಅರ್ಥ ಆಗ್ತಾ ಇಲ್ವಾ? ಎಲ್ಲಿ ಎಡವಿದೆ ಸರ್ಕಾರ? ಎಲ್ಲಿ ಎಡವಿದೆ ಗುಪ್ತಚರ ಇಲಾಖೆ? 3 ತಿಂಗಳಿಂದ ಇವರು ದೆಹಲಿಯಲ್ಲಿ ಇದ್ರಂತೆ, 3 ತಿಂಗಳಿಂದ ಪ್ಲಾನ್ ಮಾಡ್ಕೊಳ್ತಾ ಇದ್ರಂತೆ. ಯಾಕದು ಗುಪ್ತಚರ ಇಲಾಖೆಗೆ ಗೊತ್ತಾಗಲ್ಲ? ನೋಡಿ, ಭದ್ರತಾ ವೈಫಲ್ಯದ ಬೆನ್ನಲ್ಲ ಇದೀಗ ಕೇಂದ್ರ ಸರ್ಕಾರ ಅಲರ್ಟ್ ಆಗಿರುವಂಥದ್ದು. ನಾವು ಹೇಗೆ ಹೆಜ್ಜೆ ಇಡಬೇಕು, ಮುಂದೆ ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು, ಏನೆಲ್ಲ ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಗುಪ್ತಚರ ಇಲಾಖೆ ಇನ್ನೂ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡಲಾಗ್ತಾ ಇದೆ, ಮಾಹಿತಿಯನ್ನು ಪಡ್ಕೊಳ್ಳಲಾಗ್ತಾ ಇದೆ. ನೋಡಿ, ಮೋದಿ ಅವರ ಕಾರ್ಯಕ್ರಮಗಳಲ್ಲೂ ಕೂಡ ಈ ಥರ ಭದ್ರತಾ ವೈಫಲ್ಯ ಆಗಿದ್ದು ಇದೆ. ಹಿಂದೆ ಸಂಸತ್ ಮೇಲೆ ದಾಳಿ ಮಾಡಿದ್ದೂ ಕೂಡ ಇದೆ. ನಾವು ಹಿಸ್ಟರಿಯನ್ನು ನೋಡಿದಾಗ ಈ ಥರ ತುಂಬ ಭದ್ರತಾ ವೈಫಲ್ಯಗಳು ಆಗಿದೆ. ಇಷ್ಟಾದ್ರೂ ಯಾಕೆ ನಮ್ಮ ಭಾರತ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ಇನ್ನು ಎಷ್ಟು ನಾವು ಸ್ಟ್ರಾಂಗ್ ಮಾಡಬೇಕು, ಇನ್ನೂ ಏನೆಲ್ಲ ಬದಲಾವಣೆಯನ್ನು ಮಾಡಬೇಕು, ಇನ್ನೂ ಏನೆಲ್ಲ ಚೇಂಜಸನ್ನು ಖಂಡಿತವಾಗಿಯೂ ಮಾಡುವಂಥ ಅವಶ್ಯಕತೆ, ಅನಿವಾರ್ಯತೆ ಇದೆ ಅನ್ನೋದನ್ನು ಇಲ್ಲಿ ಅಂದಾಜಿಸಬೇಕಾಗತ್ತೆ. ಆ ನಂತರ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಭು. ಈ ಭದ್ರತಾ ವೈಫಲ್ಯ ಅನ್ನುವಂಥ ವಿಚಾರವನ್ನು ನಾವು ನೋಡಿದಾಗ
ಭಾರತಕ್ಕೆ ಇದರಿಂದ ಬಹಳಷ್ಟು ಬಾರಿ ಅನ್ಯಾಯ ಆಗಿದೆ, ಬಹಳಷ್ಟು ಬಾರಿ ಮೋಸ ಆಗಿದೆ. ಇಷ್ಟಾದ್ರೂ ಇನ್ನೂ ಕಲ್ತಿಲ್ಲ ಅಂತ ಅಂದರೆ ಇದು ತೀರಾ ಸಮಸ್ಯೆ ಆಗುತ್ತೆ. ನಾವು ಪ್ರಧಾನಿ ಒಬ್ಬರನ್ನ ಕಳ್ಕೊಂಡಿದ್ದೀವಿ, ಈ ಹಿಂದೆ ಕೂಡ ಸಂಸತ್ ಮೇಲೆ ದಾಳಿ ಆಗಿದೆ, ಆದರೂ ನಮ್ಮಲ್ಲಿ ಭದ್ರತಾ ವೈಫಲ್ಯ, ಗುಪ್ತಚರ ಇಲಾಖೆ ತುಂಬ ವೀಕ್ ಆಗಿದೆ ಅಂತ ಅಂದರೆ ಅದನ್ನು ಸರಿ ಮಾಡಬೇಕಾದಂಥ ಅನಿವಾರ್ಯತೆ ಖಂಡಿತವಾಗಿಯೂ ಕೂಡ ಇದೆ. ಈಗ ನಿನ್ನೆ ಆಗಿರುವಂಥ ಎಡವಟ್ಟುಗಳ ಬಗ್ಗೆ ಯಾವ ರೀತಿಯಾಗಿ ಮೀಟಿಂಗ್ ನಡೀತಾ ಇದೆ, ಇನ್ನು ಏನೆಲ್ಲ ಎಚ್ಚರಿಕೆ ಹೆಜ್ಜೆಯನ್ನು ಇಡಲಾಗ್ತಾ ಇದೆ? ನಿಜಕ್ಕೂ ನೀತಿ, ಭಾರತ ಈ ಹಿಂದೆ 2001ರಲ್ಲಿ ಆದಂತಹ ದಾಳಿಯಿಂದಲೇ ಪಾಠ ಕಲಿಬೇಕಾಗಿತ್ತು. ಆದ್ರೆ ಕಲ್ತಿರ್ಲಿಲ್ಲ. 22 ವರ್ಷಗಳಾದ ಮೇಲೆ ನಿನ್ನೆ ಒಂದು ಘಟನೆ ಏನು ಅದೇ ರೀತಿಯಾದಂತಹ ದಾಳಿಯ ಘಟನೆ ಮರುಕಳಿಸ್ತು. ಈಗ ಭಾರತ ತನ್ನ ವೈಫಲ್ಯತೆಯ ಬಗ್ಗೆ ಪ್ರತಿ ಪರಾಮರ್ಶೆಯನ್ನ ಮಾಡಿಕೊಳ್ಳುವಂತಹ ಒಂದು ಸಮಯ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಒಂದು ಕಪ್ಪು ಚುಕ್ಕೆ. ಯಾಕಂದ್ರೆ ಹಳೆ ಸಂಸತ್ನಿಂದ ಹೊಸ ಸಂಸತ್ಗೆ ಇವರು ಶಿಫ್ಟ್ ಆಗ್ತಾರೆ. ಸುಮಾರು 800,000 ಕೋಟಿ ವೆಚ್ಚ ಮಾಡಿ ಹೊಸ ಸಂಸತ್ ಕಟ್ಟಡ ನಿರ್ಮಾಣ ಮಾಡಿ ಅದ್ರ ಬಗ್ಗೆ ಹಾಡಿ ಹೊಗಳ್ತಾರೆ. ಒಂದು ಇರುವೆನೂ ಕೂಡ ನುಸುಳೋಕ್ಕಾಗೋದಿಲ್ಲ ಅಂತ ಹೇಳಿ ಬಡಾಯಿ ಕೊಚ್ಕೊಳ್ತಾರೆ. ಆದ್ರೆ ನಿನ್ನೆ ಆದಂತಹ ಒಂದು ಪ್ರಕರಣ ಏನಿದೆ ಇಡೀ ದೇಶಕ್ಕೆ ಒಂದ್ ರೀತಿ ಶಾಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿನ್ನೆ ಆ ಒಂದು ಇಬ್ಬರು ಯುವಕರು ಏನೋ ಅಲ್ಲಿ ಪ್ರೇಕ್ಷಕರ ಗ್ಯಾಲರಿಯಿಂದ ಬೆಂಚ್ ಮೇಲೆ ನೆಗೆದು ಹೋಗ್ತಾ ಇರ್ತಾನೆ ಆ ಯುವಕ. ಅದೆಲ್ಲವನ್ನು ಕೂಡ ಗಮನಿಸಿದ್ರೆ ಒಂದು ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡೇ ಬಂದಿದ್ರು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿನೇ ನಿನ್ನೆ ಓಂ ಬಿರ್ಲಾ ಅವರು ಕೂಡ ಒಂದು ಸಭೆ ಮಾಡಿದ್ರು. ಬಟ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಕರೆದಿದ್ದಾರೆ. ರಾಜನಾಥ್ ಸಿಂಗ್, ನಡ್ಡಾ, ಅಮಿತ್ ಶಾ, ಪಿಯೂಷ್ ಗೋಯಲ್ ಹಾಗೆ ಠಾಕೂರ್ ಆಗಿರ್ಬೋದು, ಸಾಕಷ್ಟು ಜನ ಕೇಂದ್ರ ಹಿರಿಯ ಸಚಿವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮುಂದಿನ ಒಂದು ಭದ್ರತಾ ಸಮಗ್ರತೆ ಹೇಗಿರ್ಬೇಕು ಮತ್ತು ಯಾವ ರೀತಿಯಾದಂತಹ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ. ಈಗ ಬಂದಿರುವಂತಹ ಮಾಹಿತಿ, ಲೋಕಸಭೆಯ ಕಾರ್ಯಾಲಯದಿಂದ 8 ಜನ ಭದ್ರತಾ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳಿ. ಬಟ್ ಈಗ 5 ದ್ವಾರಗಳನ್ನ ಪ್ರವೇಶ ಮಾಡಬೇಕಾಗತ್ತೆ. ಈಗ ನಾವೇನು ಲೋಕಸಭೆ ಕಲಾಪ ನಡೀತಾ ಇದೆ, 5 ಭದ್ರತೆಯನ್ನ, ಭಾರಿ ಬಿಗಿ ಭದ್ರತೆಯನ್ನ 5 ಹಂತದಲ್ಲಿ ನಾವು ದಾಟಬೇಕಾಗತ್ತೆ. ಬಟ್ ಇವರು ಆ ಒಂದು ಸ್ಮೋಕ್ ಬಾಂಬ್ ಅನ್ನ ಹೇಗೆ ಇಟ್ಕೊಂಡ್ರು ಶೂನಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದ ಹಾಗೆ ಗುಪ್ತಚರ ಇಲಾಖೆ ವೈಫಲ್ಯ ಬಹಳ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣಿಸ್ತಾ ಇದೆ. ಬಟ್ ಈಗ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ನಿನ್ನೆ ಲೋಕಸಭೆ ಕಲಾಪದಲ್ಲಿ ಭಾಗಿಯಾಗಿದ್ರೆ ಅವ್ರಿಗೂ ಕೂಡ ಅನುಭವ ಆಗ್ತಾ ಇತ್ತು ಅನ್ನೋ ಬಹುಶಃ. ಹಾಗಾಗಿನೇ ಈಗ 1 ವಾರದ ಹಿಂದಷ್ಟೇ ಖಲಿಸ್ತಾನಿ ಅಮೆರಿಕ ಮೂಲದ ಉಗ್ರ ಪನ್ನಾನಿದ್ದಾನೆ, ಗುರುಪತ್ವಂತ್ ಸಿಂಗ್ ಪನ್ವಾನ್ ಅಂತ ಹೇಳಿ. ಆತನ ಬೆದರಿಕೆ ಮತ್ತು ನಿನ್ನೆ ಆಗಿರುವಂತಹ ಘಟನೆ, ಆತ ಹೇಳಿದ್ದ 13ಕ್ಕೆ ನಾವು ದಾಳಿ ಮಾಡೇ ತೀರ್ತೀವಿ ಅಂತ ಹೇಳಿ. ಬಟ್ ಒಂದಕ್ಕೊಂದು ಸಾಮ್ಯತೆ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಒಂದ್ ಕಡೆ ಆಗ್ತಾ ಇದೆ. ಬಟ್ ಈಗ ಕೇಂದ್ರ ಸರ್ಕಾರ ಅಂತೂ ಕೂಡ ಅಲರ್ಟ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಈಗಲಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಲೋಕಸಭೆ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಭದ್ರತಾ ವೈಫಲ್ಯ ಅಲ್ಲದೆ ಬೇರೆ ಏನೂ ಅಲ್ಲ. ಅದರಲ್ಲೂ ಬಿಜೆಪಿ ಸಂಸದರೊಬ್ಬರ ಹೆಸರಿನಲ್ಲಿ ಪಾಸನ್ನು ತೆಗೆದುಕೊಂಡು ಹೋಗಿದ್ರು ಯುವಕರು ಅನ್ನೋದು ಕೂಡ ಕೇಂದ್ರ ಸರ್ಕಾರಕ್ಕೆ ಮುಜುಗರವನ್ನು ತರಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಆ ಸಂಸದರು ಪ್ರತಾಪ್ ಸಿಂಹ ಅವರ ಹೆಸರಲ್ಲಿ ಪಾಸ್ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಬಹಳ ದೊಡ್ಡ ಮಟ್ಟ ಚರ್ಚೆ ಆಗ್ತಿದೆ. ಅವರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತಾರೆ ಮತ್ತು ಸಂಸತ್ನಲ್ಲಿ ಯಾವ ರೀತಿ ಭದ್ರತೆಯನ್ನ ಹೆಚ್ಚಿಸ್ತಾರೆ ಅಂತ ಹೇಳಿ ಈಗಾಗಲೇ ಬಾಡಿ ಸ್ಕ್ಯಾನರ್ ಅನ್ನು ಕೂಡ ಅಳವಡಿಕೆ ಮಾಡಲಿಕ್ಕೆ ದೆಹಲಿ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಆದ್ರೆ ಈಗ ಕೇಂದ್ರ ಸಚಿವರಿಗೆ ಸಿಗುವಂತಹ ಭದ್ರತೆಗಳು, ಅವರ ವೈಯಕ್ತಿಕವಾದಂತಹ ಭದ್ರತೆಗಳನ್ನ ಹೊರತುಪಡಿಸಿ ಇಡೀ ಓವರ್ ಆಲ್ ಸಂಸತ್ಗೆ ಯಾವ ರೀತಿಯಾದಂತಹ ಒಂದು ಸೆಕ್ಯೂರಿಟಿಯನ್ನ ಇವರು ಮಾಡ್ತಾರೆ ಮತ್ತು ಗುಪ್ತಚರ ಇಲಾಖೆಯನ್ನ ಯಾವ ರೀತಿಯಾಗಿ ಸ್ಟ್ರಾಂಗ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಬಟ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಉಳಿದಂತೆ ಎಲ್ಲ ಕೇಂದ್ರ ಸಚಿವರಿಗೆ ಇದೊಂದು ರೀತಿ ಎಚ್ಚರಿಕೆ ಪಾಠ ಆಗಿದೆ. ಇನ್ಮೇಲಾದ್ರೂ ಕೂಡ ಭಾರತ ಸರ್ಕಾರ ಪಾಠವನ್ನ ಕಲಿಬೇಕಾಗಿದೆ ಇಂತಹ ಘಟನೆಗಳು ಮರುಕಳಿಸಿದಂತೆ. ನೀತಿ. ಓಕೆ, ಧನ್ಯವಾದ ಪ್ರಭು ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ಮೀಟಿಂಗನ್ನು ಮಾಡಲಾಗ್ತಾ ಇರುವಂಥದ್ದು. ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ನಾವು ಮುಂದೆ ಹೇಗೆ ಅಲರ್ಟ್ ಆಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಷ್ಟು ಸಲಹೆಗಳನ್ನು ಕೂಡ ನೀಡಲಾಗ್ತಾ ಇದೆ. ಮತ್ತು ಮೊನ್ನೆ ಭದ್ರತಾ ವೈಫಲ್ಯ ಆಗಿದ್ದಂತೂ ಕಂಪ್ಲೀಟಾಗಿ ಹೌದು. ಸೊ ಹಾಗಾಗಿ ಯಾರೆಲ್ಲ ಸಿಬ್ಬಂದಿ ಇದ್ದರೂ ಅದರಲ್ಲಿ 8 ಜನರನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇನ್ನು ಪ್ರಮುಖವಾಗಿ ಈ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದು ಗಂಭೀರವಾದಂಥ ಆರೋಪ ಮಾಡ್ತಾ ಇರೋದು, ಒಂದು ವೇಳೆ ಕಾಂಗ್ರೆಸ್ನ ಯಾರಾದರೂ ಸಂಸದರ ಪಾಸ್ನಲ್ಲಿ ಈ ಥರ ಒಳಗಡೆ ಯಾರಾದರೂ ಹೋಗಿದ್ರೆ ಅಥವಾ ಈ ಥರದ ಕಹಿ ಘಟನೆಗಳು ನಡೆದಿದ್ರೆ ಅದನ್ನು BJP ಬೇರೆ ಥರನೇ ಬಿಂಬಿಸ್ತಾ ಇತ್ತು. ಆದರೆ ಈಗ BJPಯ ಸಂಸದರ ಪಾಸ್ನಲ್ಲೇ ಹೋಗಿರೋದು, ಆದರೆ ಅವರನ್ನು ವಿಚಾರಣೆ ಮಾಡ್ತಾ ಇಲ್ಲ. ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ? ಅವರ ಮೇಲೂ ಕೂಡ ನೀವು ವಿಚಾರಣೆಯನ್ನು ನಡೆಸಬೇಕಾಗತ್ತೆ ಅನ್ನೋದು ಕಾಂಗ್ರೆಸ್ನ ವಾದ ಆಗಿದೆ. ಇನ್ನೊಂದು ಕಡೆಯಲ್ಲಿ HC ಮಹದೇವಪ್ಪ ಅವರು ಹೇಳ್ತಾ ಇದ್ರು, ಯಾಕೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೇನೆ ಈ ರೀತಿಯಾಗಿ ಭದ್ರತಾ ವೈಫಲ್ಯ ಆಗತ್ತೆ. ಪುಲ್ವಾಮಾ ದಾಳಿನೂ ಇದೇ ಸಂದರ್ಭದಲ್ಲಿ ಆಗತ್ತೆ.
ಅಥವಾ ಬೇರೆ ಬೇರೆ ರೀತಿಯಾದಂಥ ಭದ್ರತಾ ಲೋಪಗಳು ಎಲೆಕ್ಷನ್ ಸಂದರ್ಭದಲ್ಲಿಗೆ ಆಗುತ್ತೆ. ಇದನ್ನು ಕಾಂಗ್ರೆಸ್ ಬೇರೆ ಆ್ಯಂಗಲನ್ನು ಕೂಡ ಟಚ್ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇರ್ಬೋದು. ಬಟ್ ನಿನ್ನೆ ಅಂತೂ ಕೆಲ ಹೊತ್ತುಗಳ ಕಾಲ ಅಲ್ಲಿ ಇದ್ದಂಥ ಸಂಸದರುಗಳು ಕಕ್ಕಾಬಿಕ್ಕಿ ಆಗಿದ್ದಂತೂ ಸತ್ಯ. ಏನು ಮಾಡಬೇಕು, ಯಾರು ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ, ಎಲ್ಲಿ ಓಡ್ ಹೋಗಬೇಕು, ಇಲ್ಲೇ ಇರಬೇಕಾ, ಇದ್ಯಾವುದೂ ಗೊತ್ತಿಲ್ಲ. ಇನ್ನೂ ಒಂದು ವಿಪರ್ಯಾಸ ಅಂತ ಅಂದರೆ ಅಲ್ಲಿದ್ದಂಥ ಸಂಸದರೇ ಅವರನ್ನು ಹಿಡಿದುಕೊಂಡು ಆ ನಂತರ ಸಿಬ್ಬಂದಿ ಕೊಟ್ಟಿರೋದು. ನಳಿನ್ ಕುಮಾರ್ ಕಟೀಲ್ ಅವರು ಸೇರಿದಂತೆ ಬೇರೆ ಬೇರೆ ಇದರಲ್ಲಿ ರಾಜ್ಯದ ಸಂಸದರು ಅವರೇ ಅವ್ರನ್ನ ಹಿಡ್ಕೊಂಡು ತಗೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಮಾರ್ಷಲ್ ಅವರಿಗೆ ಒಪ್ಪಿಸಿರುವಂಥದ್ದು. ಹೀಗೆ ಸಂಸದರೇ ಅವ್ರನ್ನ ಹಿಡ್ಕೊಂಡು ಹೋಗಿ ಕೊಡಬೇಕು ಅಂತಂದರೆ ಮತ್ತೆ ಸಿಬ್ಬಂದಿ ಯಾಕಿರೋದು, ಇದು ಪ್ರಶ್ನೆ. ಬಗೆದಷ್ಟು ಬಯಲಾಗ್ತಾ ಇದೆ ಸಂಸತ್ ಕೋಲಾಹಲ ಕೇಸ್ನ ಆರೋಪಿಗಳ ಸತ್ಯ. ಸಂಸತ್ನಲ್ಲಿ ಕೋಲಾಹಲ ಸೃಷ್ಟಿಸೋಕೆ ಮೊದಲೇ ನಡೆದಿದ್ದ ಪ್ಲಾನ್ ಅನ್ನುವಂಥ ಪ್ರಶ್ನೆ. ಮೇ ತಿಂಗಳಲ್ಲಿ ಮೈಸೂರಿಗೆ ಆಗಮಿಸಿದಂಥ ಪ್ರಮುಖ ಆರೋಪಿ ಸಾಗರ್ ಶರ್ಮಾ, ಕುತೂಹಲಕ್ಕೆ ಕಾರಣವಾದಂಥ ಉತ್ತರ ಪ್ರದೇಶದ ಸಾಗರ್ ಶರ್ಮನ ಮೈಸೂರು ಭೇಟಿ. ಮನೋರಂಜನ್ ಭೇಟಿಗೆ ಬಂದಿದ್ನಾ ಅಥವಾ ಬೇರೆ ಏನಾದರೂ ಕಾರಣಕ್ಕೆ ಬಂದಿದ್ನಾ? ಸಾಗರ್ ಶರ್ಮಾ ಮೈಸೂರು ಭೇಟಿ ಬಗ್ಗೆ ಪೊಲೀಸರಿಂದ ತನಿಖೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ. ನೋಡಿ, ಇವರೆಲ್ಲ ಯಾಕೆ ಪ್ಲಾನ್ ಮಾಡ್ಕೊಂಡಿದ್ರು, ಯಾವಾಗ ಪ್ಲಾನ್ ಮಾಡ್ಕೊಂಡಿದ್ರು, ಇದೆಲ್ಲವೂ ಪ್ರಶ್ನೆ. ಇವರು ವಿದ್ಯಾರ್ಥಿಗಳಾಗಿದ್ರು ಕೂಡ ಇವ್ರ ಉದ್ದೇಶ ಏನು? ನಮ್ಮ ಸಿದ್ಧಾಂತವನ್ನ ಭಾರತ ಸರ್ಕಾರ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ. ನಾವು ಯಾವ ಸಂಘಟನೆಗೂ ಸೇರಿದವ್ರು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರ ಸಿದ್ಧಾಂತ ಏನು? ಇವ್ರು ಏನು ಹೇಳಕ್ ಹೊರಟಿದ್ದಾರೆ? ಇವ್ರಿಗೆ ಇಷ್ಟು ದ್ವೇಷ ಯಾಕೆ? ಇದು ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಆರೋಪಿಗಳು ಬಹಳ ದಿನಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದರಲ್ಲಿ ಲೇಡಿ ಕೂಡ ಒಬ್ಬರು ಇದ್ದಾರೆ. ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರು? ಮೈಸೂರಿಗೂ ಈ ಉತ್ತರ ಪ್ರದೇಶಕ್ಕೂ ಏನು ಕಾಂಟ್ಯಾಕ್ಟು? ಈ ಮನೋರಂಜನ್, ಈ ಅಮೂಲ್ ಶಿಂದೆ, ನೀಲಂ ಇವರೆಲ್ಲ ಎಲ್ಲಿ ಒಟ್ಟಾದರು, ಯಾಕೆ ಒಟ್ಟಾದರು, ಇದೆಲ್ಲ ಕೂಡ ಇಲ್ಲಿ ಪ್ರಶ್ನೆ ಆಗೇ ಇದೆ. ಹಾಗಾಗಿ ಇದರ ನಡುವೆ ಆತ ಮೈಸೂರಿಗೆ ಬೇರೆ ಬಂದು ಹೋಗಿದ್ದಂತೆ. ಮೈಸೂರಿಗೆ ಯಾವ ಕಾರಣಕ್ಕೆ ಬಂದಿದ್ದ? ಆರೋಪಿಯಾಗಿರುವಂಥ ಮನೋರಂಜನನ್ನು ಭೇಟಿ ಮಾಡೋದಕ್ಕೆ ಬಂದಿದ್ರಾ ಅಥವಾ ಇಲ್ಲೂ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರಾ? ಇಲ್ಲೇ ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರಾ? ಪ್ರತಾಪ್ ಸಿಂಹ ಅವರ ಪಾಸನ್ನೇ ತೆಗೆದುಕೊಂಡಿದ್ಯಾಕೆ? ಸೊ ಇದೆಲ್ಲ ಪ್ರಶ್ನೆ ಆಗಿರುವಂಥದ್ದು. ತನಿಖೆ ನಡೆಸಲಾಗ್ತಾ ಇದೆ. ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಸತ್ಯಾನುಸತ್ಯತೆಗಳನ್ನು ಹೇಳ್ತಾರೆ, ಇದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಟ್ ಈತ ಮೈಸೂರಿಗೆ ಬಂದು ಹೋಗಿದ್ದ ಮತ್ತು ಈ ಘಟನೆ ನಡೆಯೋದಕ್ಕಿಂತ 3 ದಿನ ಹಿಂದೆ ಈ ಮನೋರಂಜನ್ ಮೈಸೂರಿಂದ ಹೋಗಿರೋದಂತೆ. ಅಲ್ಲಿವರೆಗೂ ಈತ ಇಲ್ಲೇ ಇದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ಇವರು ಪ್ಲ್ಯಾನ್ ಫೋನಲ್ಲಿ ಮಾಡ್ಕೊಳ್ತಾ ಇದ್ರಾ? ಹೇಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾ ಇದ್ರು? ನೀನು ಇಲ್ಲಿಗೆ ಬಾ, ನಾನು ಅಲ್ಲಿಗೆ ಬರ್ತೀನಿ, ಹೀಗೆ ಇರಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾದರೂ ಹೇಗೆ? ಇನ್ನುಳಿದಂಥ ಆರೋಪಿಗಳು ಒಟ್ಟು 6 ಮಂದಿಯನ್ನು ಪೊಲೀಸರು 4 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಉಳಿದವ್ರು 3 ಜನ ದೆಹಲಿಲೇ ಬೀಡು ಬಿಟ್ಟಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಾವು ಯಾವ ಗೇಟ್ ಮುಖಾಂತರ ಎಂಟ್ರಿ ಆಗಬೇಕು, ಯಾವ ಗೇಟಿಂದ ಎಕ್ಸಿಟ್ ಆಗಬೇಕು, ಯಾರು ಹೊರಗಡೆ ನಿಂತು ಪ್ರತಿಭಟಿಸಬೇಕು, ನಾವು ಏನು ಕೂಗಬೇಕು, ನಾವು ಒಳಗಡೆ ಯಾರು ಹೋಗಬೇಕು, ಏನು ತೆಗೆದುಕೊಂಡು ಹೋಗಬೇಕು, ಇದೆಲ್ಲ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋದು. ಸತತ 3 ತಿಂಗಳಿಂದ ಇವರು ಪ್ಲ್ಯಾನ್ ಮಾಡಿದ್ದಾರೆ. ಅದರ ಜೊತೆಗೆ ಮೈಸೂರಿಗೂ ಬಂದು ಹೋಗಿದ್ದಾರೆ. ಮೈಸೂರಿಗೆ ಯಾಕೆ ಬಂದು ಹೋದರು? ಇದು ಪ್ರಶ್ನೆ. ಈ ಆ್ಯಂಗಲಲ್ಲೂ ಕೂಡ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮೊನ್ನೆ ದೆಹಲಿಯ ಸಂಸದರ ಕಚೇರಿಗೆ ಹೋಗಿದ್ದ ಮನೋರಂಜನ್, ಸಂಸದ ಕಚೇರಿಗೆ ಸಾಗರ್ ಶರ್ಮನನ್ನ ಮನೋರಂಜನ್ ಕರೆದೊಯ್ದಿದ್ದ. ಸಾಗರ್ ತನ್ನ ಸಹೋದ್ಯೋಗಿ ಅಂತ ಸಂಸದರ ಕಚೇರಿ ಸಿಬ್ಬಂದಿಗೆ ಪರಿಚಯ ಮಾಡಿದ್ದ. ಸಾಗರ್ ಶರ್ಮಾ ಹೆಸರಿನಲ್ಲಿ ಪಾಸ್ ಕೊಡುವಂತೆ ಕೇಳ್ಕೊಂಡಿದ್ದ ಮನೋರಂಜನ್ ಕೂಡ. ಪಾಸನ್ನು ಸಂಗ್ರಹ ವಸ್ತುವಾಗಿ ಇಟ್ಕೊಳ್ಳೋಕೆ ಸಾಗರ್ ಶರ್ಮಾ ಇಷ್ಟಪಡ್ತಿದ್ದಾರೆ. ಅದರಿಂದ ಅವರ ಹೆಸರಿನಲ್ಲೇ ಪಾಸ್ ಕೊಡಿ ಅಂತ ಕಚೇರಿ ಸಿಬ್ಬಂದಿಗೆ ಮನವಿ ಮಾಡ್ಕೊಂಡಿದ್ರಂತೆ. ಒಂದು ಪಾಸ್ನಲ್ಲಿ 2 ಸಂಸತ್ ಪ್ರವೇಶ ಮಾಡುವ ಅವಕಾಶ ಇದೆ. ಅದೇ ಒಂದು ಪಾಸ್ನಲ್ಲಿ ಮನೋರಂಜನ್, ಸಾಗರ್ ಶರ್ಮಾ ಸಂಸತ್ ಪ್ರವೇಶವನ್ನು ಮಾಡಿದ್ದಾರೆ.
ನೋಡಿ ಇವರು ಪಕ್ಕ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಪಾಸ್ ಹೆಂಗೆ ಕೇಳಬೇಕು ಅನ್ನೋದನ್ನು ಕೂಡ ಇವರು ಮೊದಲೇ ಸಿದ್ಧತೆ ಮಾಡ್ಕೊಳ್ತಾರೆ. ಆಮೇಲೆ ಸಂಸದರ ಕಚೇರಿಗೆ ಹೋಗ್ತಾರೆ, ಅಲ್ಲಿರುವಂಥ ಸಿಬ್ಬಂದಿ ಬಳಿ ಮನವಿ ಮಾಡ್ತಾರೆ. ಏನಂತ ಮನವಿ ಮಾಡ್ತಾರೆ? ಇಲ್ಲ, ಈ ಸಾಗರ್ ಶರ್ಮಾ ಹೆಸರಿನಲ್ಲೂ ಕೂಡ ನೀವು ಒಂದು ಪಾಸ್ ಕೊಡಿ ಅಂತ. ಒಂದು ಪಾಸಲ್ಲಿ ಇಬ್ಬರು ಹೋಗೋದಕ್ಕೆ ಅವಕಾಶ ಇದೆ. ಅದು ಆಲ್ರೆಡಿ ಒಂದು ಪಾಸು ಮನೋರಂಜನೆ ಹೆಸರಿನಲ್ಲಿ ಕೊಟ್ಟಾಗಿದೆ, ಇನ್ನೂ ಒಂದು ಪಾಸ್ ಕೊಡಿ ಅಂತ ಕೇಳ್ತಾರೆ. ಆಗ ಸಿಬ್ಬಂದಿ ಯಾಕೆ ಕೊಡಬೇಕು ಇನ್ನೊಂದು ಪಾಸು ಅಂತ ಕೇಳಿದಾಗ, ಸಾಗರ್ ಶರ್ಮಾಗೆ ಈ ಪಾಸ್ಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂಥ ಉದ್ದೇಶ ಇದೆ, ಆಸೆ ಇದೆ, ಆ ಕಾರಣಕ್ಕೆ ಅವ್ರು ಕೇಳ್ತಾ ಇದ್ದಾರೆ. ಅವ್ರ ಹೆಸರಲ್ಲೂ ಒಂದು ಪಾಸ್ ಕೊಡಿ ಅಂತ ಕೇಳ್ತಾರಂತೆ. ಈ ಸಾಗರ್ ಯಾರು ಅಂತ ಮನೋರಂಜನ್ ಅವರನ್ನು ಆ ಸಿಬ್ಬಂದಿಗಳು ಕೇಳಿದಾಗ ಈತ ನನ್ನ ಕೊಲಿಗ್ ಅನ್ನೋದನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಮನೋರಂಜನ್ ಮೂಲತಃ ಮೈಸೂರಿನವರು, ಮೈಸೂರು ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರ ಹೆಸರಿನಲ್ಲಿ ಅವ್ರಿಗೊಂದು ಪಾಸ್ ಸಿಗತ್ತೆ. ಒಂದು ಪಾಸಲ್ಲಿ ಇಬ್ಬರು ಹೋಗ್ಬೋದು. ಆದರೂ ಅವ್ರು ಇನ್ನೊಂದು ಪಾಸಿಗೆ ಬೇಡಿಕೆ ಇಟ್ಟಿದ್ರು ಅಂತಂದರೆ, ಈಗ ಒಳಗಡೆ ಇಬ್ಬರು ಹೋಗಿದ್ದು, ಹೊರಗಡೆ ಇಬ್ಬರು ಪ್ರತಿಭಟನೆ ಮಾಡಿದ್ದು, ಮೇ ಬಿ ಇವ್ರಿಗೆ 4 ಜನನೂ ಒಳಗೆ ಹೋಗಬೇಕು ಅನ್ನುವಂಥ ಉದ್ದೇಶ ಇತ್ತು ಅಂತ ಕಾಣಿಸುತ್ತೆ. ಆದರೆ ಯಾವಾಗ ಸಿಬ್ಬಂದಿ ಇಲ್ಲ, ಹಾಗೆಲ್ಲ ಕೊಡೋಕ್ಕಾಗಲ್ಲ, ಒಂದೇ ಪಾಸ್ ಕೊಡ್ತೀವಿ ಅಂತ ಹೇಳ್ತಾರೋ, ಇಬ್ಬರು ಒಳಗೆ ಹೋಗ್ತಾರೆ, ಇನ್ನಿಬ್ಬರು ಹೊರಗಡೆ ಇರ್ತಾರೆ. ಇಬ್ಬರು ಹೊರಗಡೆ ಪ್ರತಿಭಟಿಸ್ತಾರೆ, ಇಬ್ಬರು ಒಳಗಡೆ ಹೋಗಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ಅವರ ಪ್ಲ್ಯಾನ್ ಆಗಿತ್ತು. 4 ಜನ ಒಳಗೆ ಹೋಗಿದ್ರೆ 4 ಜನರನ್ನ ಹೇಗೆ ಹಿಡಿತಾ ಇದ್ರು? ಈಗ ಇಬ್ಬರು ಇದ್ದಿದ್ದಕ್ಕೆ ಅಲ್ಲಿ ಹಿಡಿದ್ರು. ತಂದೆಗೆ ಗೊತ್ತಿಲ್ಲದೆ ಹಾದಿ ತಪ್ಪಿದ್ನ ಪುತ್ರ ಮನೋರಂಜನ್ ಅನ್ನುವಂಥ ಪ್ರಶ್ನೆ ಇದೆ. ಪುತ್ರ ಏನು ಮಾಡ್ತಿದ್ದ ಅನ್ನೋದೇ ಗೊತ್ತಿರಲಿಲ್ಲ ತಂದೆಗೆ ಮತ್ತು ತಾಯಿಗೆ. ಅಪ್ಪ ಹೇಳಿದ್ದೇ ಬೇರೆ ಪುಸ್ತಕ, ಮಗ ತರ್ತಾ ಇದ್ದಿದ್ದೆ ಬೇರೆ ಪುಸ್ತಕ, ಓದ್ತಾ ಇದ್ದಿದ್ದೆ ಬೇರೆ ಪುಸ್ತಕ. ಮನೋರಂಜನ್ ತಂದೆ ಹೇಳಿದ್ದು ವಿವೇಕಾನಂದ ಪುಸ್ತಕ, ಆದರೆ ಮಗ ಓದ್ತಾ ಇದ್ದಿದ್ದು ಮಾತ್ರ ಸ್ಟೋರಿ ಆಫ್ ದಾವೂದ್ ಇಬ್ರಾಹಿಂ, ಚಿಗುರುವ ಇಂಡಿಯಾಸ್ ವಾರ್ ಫಾರ್ ಇಂಡಿಪೆಂಡೆನ್ಸ್ ಸೇರಿ ಇನ್ನಿತರೆ ಪುಸ್ತಕಗಳನ್ನು ಈತ ಓದ್ತಾ ಇದ್ದಂತೆ. ತಂದೆ ತಾಯಿ ಮುಂದೆ ಸಂಸ್ಕಾರವಂತ ಮಗನಂತೆ ನಡೆದುಕೊಳ್ತಾ ಇದ್ದ ಈ ಆರೋಪಿ. ನೋಡಿ, ಒಂದು ವಯಸ್ಸಿಗೆ ಬಂದ ನಂತರ ಮಕ್ಕಳು ಏನು ಮಾಡ್ತಿದ್ದಾರೆ, ಏನು ಓದ್ತಾ ಇದ್ದಾರೆ, ಯಾಕೆ ಅದನ್ನು ಓದ್ತಾ ಇದ್ದಾರೆ, ಯಾರ ವಿಚಾರಧಾರೆಗಳಿಂದ ಪ್ರಭಾವಿತರಾಗ್ತಾ ಇದ್ದಾರೆ, ಯಾರನ್ನು ಅವರ ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡಿದ್ದಾರೆ, ಯಾವ ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ, ಅವರ ನಡೆ, ಅವರ ನುಡಿ ಏನು ಅನ್ನೋದನ್ನು, ಯಾವ ಕಾರಣಕ್ಕೆ ತಂದೆ ತಾಯಿ ಹದ್ದಿನ ಕಣ್ಣಿಟ್ಟು ನೋಡಬೇಕು ಅಂತ ಅಂದರೆ ಇದೇ ಕಾರಣಕ್ಕೆ. ಇವತ್ತು ಮಗ ಇನ್ನೊಂದು ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ, ಕೊಲೆ ಮಾಡಿ ಬಂದ್ಬಿಡ್ತಾನೆ, ಗಾಂಜಾ ಸೇವಿಸ್ತಾನೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾನ, ಯಾರ ವಿಚಾರಧಾರೆಗಳಿಂದ ಈತ ಪ್ರಭಾವಿತನಾಗಿದ್ದಾನೆ, ಈತನ ಉದ್ದೇಶ ಏನು, ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈಗಿನ ಜನ್ರೇಷನ್ನೇ ಹಾಗೆ ಇರೋದು ಕೂಡ ಹೌದು. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ನಿಜವಾಗ್ಲೂ ಕೂಡ ಈ ತನಿಖೆಯ ಸಂದರ್ಭದಲ್ಲೇ ಒಂದು ಆಶ್ಚರ್ಯಕರವಾದಂಥ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಮನೋರಂಜನ್ ಮನೆಯಲ್ಲಿ ತುಂಬ ಒಳ್ಳೆಯ ವ್ಯಕ್ತಿತ್ವ, ಸಂಸ್ಕಾರವಂತ ಮಗನಂತೆ ವರ್ತಿಸ್ತಾ ಇದ್ರು. ಅವ್ರ ತಂದೆ ತಾಯಿಗೆ ಚಿಕ್ಕ ಸುಳಿವು ಕೂಡ ಸಿಕ್ಕಿರಲಿಲ್ವಾ? ಈ ಮನೋರಂಜನ್ ಏನು ಓದ್ಕೊಂಡಿದ್ದ, ಯಾರ ವಿಚಾರಧಾರೆಗಳಿಗೆ ಈತ ಪ್ರಭಾವಿತನಾಗಿದ್ದ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಏಕೆ ಮುಖ್ಯವಾಗಿ ಇರ್ತಕ್ಕಂಥದ್ದು, ಈಗ ಏನ್ ಸಂಸತ್ತಿಗೆ ನುಗ್ಗಿರ್ತಕ್ಕಂಥ ಮನೋರಂಜನೆ ಇದ್ದಾನೆ, ಈತನ ಒಂದು ಹಿನ್ನೆಲೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಮೈಯಜನ ಮೂಲತಃ ಇವರು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಲ್ಲಾಪುರದ ಗ್ರಾಮದವರಾಗಿರ್ತಾರೆ. ಇವರು ಸುಮಾರು 15 ವರ್ಷಗಳ ಹಿಂದೆಯೇ ಮನೋರಂಜನ್ ಅವರ ತಂದೆ ದೇವರಾಜಗೌಡ ಏನಿದ್ದಾರೆ, ಇವರು ಬಂದು ಮೈಸೂರಿನಲ್ಲಿ ಸೆಟ್ಲ್ ಆಗಿರ್ತಾರೆ. ಮುಖ್ಯವಾಗಿ ತಮ್ಮ ಮಗನ ವಿದ್ಯಾಭ್ಯಾಸಕ್ಕಾಗಿಯೇ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ ಏನು PU ಇರ್ಬೋದು, ಹೈಸ್ಕೂಲ್ ಜೊತೆಗೆ ಈ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಮನೋರಂಜನ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಅನ್ನ ಮುಗಿಸ್ತಾರೆ. ಇಂಜಿನಿಯರಿಂಗ್ ಅನ್ನ ಮುಗಿಸಿ ಈಗಾಗಲೇ 10 ವರ್ಷಗಳು ಕೂಡ ಕಳೆದಿದ್ದಾವೆ. ಇಷ್ಟು ಕಳೆದಿದ್ರು ಕೂಡ ಏನು ಅವರು ತಂದೆ ತಾಯಿಗೆ ಯಾವುದೇ ರೀತಿಯಲ್ಲೂ ಕೂಡ, ಅಂದ್ರೆ ಯಾವುದೇ ಸಂಘಟನೆಗಳಲ್ಲಾಗ್ಲಿ ಅಥವಾ ಯಾವುದೇ ಒಂದು ಕ್ರಾಂತಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗ್ಲಿ ಎಲ್ಲಿಯೂ ಕೂಡ ತೊಡಗಿಸ್ಕೊಳ್ಳದೇ ಇರೋ ರೀತಿಯಲ್ಲಿ ಅವರು ತೋರ್ಪಡಿಸ್ಕೊಂಡಿರ್ತಾರೆ. ಹೀಗಾಗಿ ತಮ್ಮ ಮಗನ ಒಂದು ಉದ್ದೇಶ ಏನಿರುತ್ತೆ, ಮತ್ತೆ ತಮ್ಮ ಮಗ ಏನ್ ಮಾಡ್ತಿದ್ದಾನೆ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಪೇರೆಂಟ್ಸ್ ಗಮನವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ. ಜೊತೆಗೆ 10 ವರ್ಷಗಳಾದ್ರೂ ಕೂಡ, ಅಂದ್ರೆ ವಿದ್ಯಾಭ್ಯಾಸ ಮುಗಿಸಿ 10 ವರ್ಷಗಳಾದ್ರೂ ಕೂಡ ಎಲ್ಲಿಯೂ ತಮ್ಮ ಮಗನನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನಾಗ್ಲಿ, ಅಂದ್ರೆ ಏನು ವೃತ್ತಿಯನ್ನ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಅವರು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಉತ್ತಮವಾಗಿ ಪೋಷಕರೊಂದಿಗೆ ಆತ ಇರ್ತಾನೆ. ಹೀಗಾಗಿ ತಂದೆ ತಾಯಿಗಳು ಕೂಡ ಆತನ ಒಂದು ಒಳ್ಳೆ ನಡತೆಯನ್ನು ನೋಡಿ ಸುಮ್ಮನಿರ್ತಾರೆ. ಇನ್ನು ಈತ ಆ ಒಂದು
ಅವನ ಮನೆಯನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅವನ ಮನೆಯಲ್ಲಿ ಸಂಪೂರ್ಣವಾಗಿ ಕ್ರಾಂತಿಕಾರಿಗಳ ಒಂದು ಪುಸ್ತಕಗಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನಿನ್ನೆ ಅವರ ತಂದೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಆತ ವಿವೇಕಾನಂದರ ಪುಸ್ತಕಗಳನ್ನ ಹೆಚ್ಚಿನದಾಗಿ ಓದ್ತಾ ಇದ್ದ ಅಂತ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಅವ ಒಂದು ಪುಸ್ತಕಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ವಿವೇಕಾನಂದರ ಪುಸ್ತಕಗಳು ಇರೋದಿಲ್ಲ, ಬದಲಿಗೆ ಅಲ್ಲಿ ಕ್ರಾಂತಿಕಾರಿಗಳಾಗಿರ್ತಕ್ಕಂಥ ಹೋರಾಟಗಾರರಿರ್ತಾರೆ ಅವರ ಒಂದು ಪುಸ್ತಕಗಳು ಹೆಚ್ಚಿನದಾಗಿ ಕಂಡು ಬರ್ತವೆ. ಅದರಲ್ಲಿ ಚಿಗುವರ ಇರ್ಬೋದು, ಸ್ಟೋರಿ ಆಫ್ ದಾವೂದ್ ಇಬ್ರಾಹಿಂ ಇರ್ಬೋದು, ಇಂಡಿಯನ್ ವಾರ್ ಫಾರ್ ಇಂಡಿಪೆಂಡೆನ್ಸ್ ಇರ್ಬೋದು, ಈ ತರದ ಹಲವು ಕ್ರಾಂತಿಕಾರಿ ಪುಸ್ತಕಗಳಿರ್ತವೆ. ಹೀಗಾಗಿ ಆ ಪುಸ್ತಕಗಳಿಂದಲಾಗಿ ಈತ ಪ್ರಚೋದನಿತನಾಗಿದ್ದಾನೆ. ಅಂದ್ರೆ ಯಾವ ಒಂದು ಉದ್ದೇಶಕ್ಕಾಗಿ ಸಂಸ್ಕೃತಿಗೆ ಇದೆಲ್ಲವೂ ಕೂಡ ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ. ಆದ್ರೆ ಮೈಸೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಅವರ ಪೋಷಕರಿಗೆ ಒಂದೇ ಒಂದು ಸಣ್ಣ ಸುಳಿವು ತಿಳಿದೇ ಇರೋ ರೀತಿಯಲ್ಲಿ ಈತ ನಡೆದುಕೊಂಡಿರ್ತಾನೆ. ಜೊತೆಗೆ ಉತ್ತಮವಾದಂತಹ ಮಗ ಇರ್ತಾನೆ. ಜೊತೆಗೆ ಏನು ಪಿತ್ರಾರ್ಜಿತವಾಗಿ ಹೆಚ್ಚಿನದಾಗ ಆಸ್ತಿ ಅಂತಸ್ತು ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಬ್ಬನೇ ಮಗ ಇದ್ದಂಥದ್ದು, ಒಬ್ಬಳೆ ಮಗಳಿರ್ತಕ್ಕಂಥ ಒಂದು ಹಿನ್ನೆಲೆ ಮಗನನ್ನ ಕೆಲಸಕ್ಕೆ ಕಳಿಸಬೇಕು ಅನ್ನೋ ಒಂದು ಚಿಂತನೆಯನ್ನು ಕೂಡ ಇವರು ಇರೋದಿಲ್ಲ. ಹೀಗಾಗಿಯೇ ಈತನ ಒಂದು ಹಾವಭಾವಗಳ ಮೇಲೆ ಎಲ್ಲಿಯೂ ಕೂಡ ತಂದೆ ತಾಯಿಗಳಿಗೆ ಅನುಮಾನ ವ್ಯಕ್ತವಾಗಿರೋದಿಲ್ಲ. ಆದ್ರೆ ಪುಸ್ತಕಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಈತ ಕ್ರಾಂತಿಕಾರಿಯಾದಂತಹ ಪುಸ್ತಕಗಳಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಳ್ತಿದ್ದ, ಆ ಒಂದು ಪುಸ್ತಕಗಳ ಅಧ್ಯಯನದಲ್ಲಿ ಇರ್ತಿದ್ದ. ಹೀಗಾಗಿ ಮಗನ ಒಂದು ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.